ಯಾವಾಗಲೂ ಹಂಗೆ ಇದೀವಿ ಗುರು, ಏನು ಹೊಸದಾಗಿ ಏನಿಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ರು ನಮಗೆ ಎರಡು ಕಣ್ಣಿದ್ದಾಗೆ, ಪಾರ್ಟಿಗೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ. ಇಬ್ಬರದು ಇವತ್ತಿನ ಏನ್ ಸರ್ಕಾರ ನಡೆಸ್ತಾ ಇದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ AICC ಲೀಡರ್ಗಳ ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದು ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರು ನನಗೇನು ಅದು ಗೊತ್ತಿಲ್ಲ ವಿಚಾರ. ನಾನು ಡೆಲ್ಲಿಗೂ ಹೋಗಿರ್ಲಿಲ್ಲ, ನಾನು ಬೆಂಗಳೂರಲ್ಲೇ ಇದ್ದೆ. ಇವತ್ತು ಇಲ್ಲೊಂದು ಕಾರ್ಯಕ್ರಮ ಆಯಿತು, ಸ್ನೇಹಿತರದು ಬಂದಿದೆ, ಯಾವುದೋ ಒಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ, ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ನಮ್ಗೆ ಇಲ್ಲಿವರೆಗೆ ರಾಜೀನಾಮೆ ವಿಚಾರನೂ ಗೊತ್ತಿಲ್ಲ ಅಥವಾ ಹೊಸ ನಾಯಕತ್ವ ಘೋಷಣೆನೂ ಗೊತ್ತಿಲ್ಲ. ಬಟ್ ನೆನ್ನೆ ನಾನು ಟಿವಿಲಿ ನೋಡಿದಾಗ ವೇಣುಗೋಪಾಲರು ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಚರ್ಚೆ ಮಾಡಿದ್ದೀವಿ ಅನ್ನೋದು ಅಷ್ಟೇ ಗೊತ್ತಿರೋದು. ಉಳಿದಿದ್ದೇನಾರು ಇದ್ರೆ ಮುಂದುವರೆದು ಏನೇ ಇದ್ರೂ AICCನೇ ತೀರ್ಮಾನ, ಪಕ್ಷನೇ ತೀರ್ಮಾನ. ಸೊ ಹಾಗಾಗಿ ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DKನೂ ಹೇಳಿದ್ದಾರೆ, ನಮ್ಮಂತ ಎಲ್ಲಾ ಶಾಸಕರು ಹೇಳ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ರಾಜ್ಯಸಭಾ ವಿಚಾರದಲ್ಲಿ ಚರ್ಚೆ ಮಾಡಕ್ ಕರೆದವರ, MLC ವಿಚಾರದಲ್ಲಿ ಚರ್ಚೆ ಮಾಡಕ್ ಕರೆದವರ ಗೊತ್ತಿಲ್ಲ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ವರ್ಷ ಎಲ್ಲವೂ ಯಾವುದು ಗೊಂದಲನೇ ಇಲ್ಲ. ಗೊಂದಲ ಮಾಧ್ಯಮ ಕ್ಷೇತ್ರದಲ್ಲಿದೆ, ವಿರೋಧ ಪಕ್ಷ ನಾಯಕತ್ವದಲ್ಲಿದೆ. ಇಲ್ಲ, ಆ ತರದ ಯಾವುದು ಗೊಂದಲ ಇಲ್ಲ, ಎಲ್ಲವೂ ಸಹ. ಸೊ ಮಧ್ಯದಲ್ಲಿ ಈ ತರದ ಚರ್ಚೆ ನಡೀತಾ ಇದೆ ಅಷ್ಟೇ, ಯಾವುದು ಗೊಂದಲ ಇಲ್ಲ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನು ಅದು ಯಾವ ವಿಚಾರದಲ್ಲಿ ಕರೆದಿದ್ದಾರೆ ಅನ್ನೋದು ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ನನಗೆ ಅದು ಯಾವ್ದು ವಿಚಾರ ಗೊತ್ತಿಲ್ಲ, ಅದ್ಯಾವ್ದು ನನಗೆ ಗಮನಕ್ಕೆ ಬಂದಿಲ್ಲ, ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ನಾನ್ ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಪೂರ್ವಾವಧಿ ಚುನಾವಣೆ ಬರುತ್ತೆ ಅಂತ ಹೇಳಿ ವಿಜೇಂದ್ರಂಗ್ ಮಾಡೋ ಕೆಲಸ ಏನು ಪಾಪ, ಆತರ ಬಹಳ ಅರ್ಜೆಂಟಾಗಿ ಅವರೇ ಮುಂದೆ ಸರ್ಕಾರ ಬರಬೇಕು ಅಂತ. ಸರಿ, ನಮ್ದು ಪೂರ್ವ ಚುನಾವಣೆ ಬರೋದು 28ಕ್ಕೆ ಬರೋದು, ಅದನ್ನ ಅವರು ಬರೀಲಿಕ್ಕಾಗಲ್ಲ. 28ಕ್ಕೆ ಚುನಾವಣೆ ಮುಂಚಿತವಾಗಿ ಬರೋಕ್ಕಲ್ಲ, 136 ಜನ ಗೆಲ್ಸಿರೋದು. ಬಟ್ ಅವ್ರ ಪಕ್ಷದಲ್ಲಿ ಮೊದಲು ಸರ್ ಮಾಡ್ಕೊಳಕ್ಕೆ ಹೇಳಿ ಚುನಾವಣೆಗೆ ಹೋಗ್ತೀನಿ ಮೊದಲು. ಖರೀದಿ ಕೇಂದ್ರ ತೆಗಿಲಿಕ್ಕೆ ಬೇಗ ಕ್ರಮ ತಗೋತೀವಿ.